ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಮೇಘದೀಪ ಚಾನಲಿಂದ ಮಾತಾಡ್ತಾ ಇರೋದು. ಇವತ್ತು ಹಣ್ಣಿನ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಈಗ ಹಣ್ಣನ್ನು ಕ್ಲೀನಾಗಿ ಹೆಚ್ಚಿಕೊಂಡು ತೊಳಿತಾ ಇದ್ದೀನಿ. ಈಗ ಅದಕ್ಕೆ ಬೇಕಾಗಿರುವಂಥ ಈರುಳ್ಳಿ, ಬೆಲ್ಲ, ಕರಿಬೇವು ಹಾಗೂ ಬೆಳ್ಳುಳ್ಳಿ ಇವುಗಳನ್ನು ಸಹ ತೆಗೆದುಕೊಳ್ತಿದ್ದೀನಿ. ಈಗ ಒಂದು ಹಂಚಿನೊಳಗೆ ಹಣ್ಣು ಅವುಗಳನ್ನೆಲ್ಲ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ಈರುಳ್ಳಿ ಕೂಡ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಅವು ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ತಾನೆ ಇರಬೇಕು. ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಅದಕ್ಕೆ ಸ್ವಲ್ಪ ಪುಟಾಣಿ ಹಾಗೂ ಕರಿಬೇವು ಮತ್ತು ಸ್ವಲ್ಪ ಖಾರದ ಪುಡಿ, ಜೀರಿಗೆ, ಉಪ್ಪು, ಬೆಲ್ಲ ಇವುಗಳನ್ನೆಲ್ಲ ಹಾಕಿ ಮಿಕ್ಸಿ ಮಾಡಿಕೊಂಡ ಮೇಲೆ ಸೂಪರ್ ಟೇಸ್ಟಿಯಾದ ಹಾಗಲಕಾಯಿ ಹಣ್ಣಿನ ಚಟ್ನಿ ರೆಡಿ. ಇದನ್ನು ರೊಟ್ಟಿ ಹಾಗೂ ಬಿಸಿ ಅನ್ನದ ಜೊತೆ ತಿಂದರೆ ಹೆಲ್ದಿ ಕೂಡ ಹೌದು ಹಾಗೂ ತುಂಬ ಟೇಸ್ಟಿ ಕೂಡ ಇರುತ್ತದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ. ಓಕೆ, ಬಾಯ್.